ನಮಸ್ಕಾರ, ನಾನು ನಿಮ್ಮ ಕಿರಣ್. ನಿಮ್ಮ ಮಗ ಅಥವಾ ಮಗಳನ್ನು ಆದರ್ಶ ವಿದ್ಯಾಲಯಕ್ಕೆ ಸೇರಿಸಬೇಕು ಅನ್ನೋದು ನಿಮ್ಮ ಕನಸ. ಆದರೆ ಪ್ರವೇಶ ಪರೀಕ್ಷೆ ಯಾವಾಗ, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡುವುದು ಹೇಗೆ, ಇವೆಲ್ಲ ಮಾಹಿತಿಗಳನ್ನ ಕುರಿತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. 2026-27ನೇ ಸಾಲಿನ ಆದರ್ಶ ವಿದ್ಯಾಲಯ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ಸಂಪೂರ್ಣ ರೋಡ್ ಮ್ಯಾಪ್ ಅನ್ನು ನಾನು ನಿಮಗೆ ಕೊಡಲಿದ್ದೇನೆ. ಈ ವಿಡಿಯೋ ಮುಗಿಯಷ್ಟರಲ್ಲಿ ನಿಮಗೆ ಆದರ್ಶ ವಿದ್ಯಾಲಯದ ಯಾವುದೇ ಅನುಮಾನಗಳು ಇರುವುದಿಲ್ಲ ಅನ್ನೋ ನನ್ನ ನಂಬಿಕೆಯಿಂದ ಈ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸಬರಿದ್ದೀರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮದು ಅತಿ ಮುಖ್ಯವಾಗಿ ಒಂದು ಕಾಮೆಂಟ್ನ ಹಾಕಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಪ್ರಮುಖ ದಿನಾಂಕಗಳತ್ತ ಗಮನ ಹರಿಸೋಣ. ಅರ್ಜಿ ಸಲ್ಲಿಕೆ ಜನವರಿ 23ರಿಂದ ಶುರುವಾಗಿತ್ತು. ಶುರುವಾದ ಬಳಿಕ ಶುರುವಾದ ನಂತರ ನಮಗೆ ಮಾರ್ಚ್ 10, 2026ರಿಂದ ಮಾರ್ಚ್ 22, 2026ರವರೆಗೆ ಹಾಲ್ ಟಿಕೆಟ್ ಅನ್ನ ಪಡೆದುಕೊಳ್ಳಿಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ನಮಗೆ ಗೊತ್ತಿರಬೇಕಾದಂತ ದಿನಾಂಕಗಳು ಪ್ರಮುಖವಾಗಿ ಮಾರ್ಚ್ 10ರಿಂದ ಮಾರ್ಚ್ 22ರವರೆಗೆ ನಾವು ಆದರ್ಶ ವಿದ್ಯಾಲಯದ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮತ್ತೆ ಕ್ಯಾಲೆಂಡರ್ ನಲ್ಲಿ ನಾವು ನೆನ್ಪಿಡಬೇಕಾದ ದಿನಾಂಕ ಯಾವ್ದಪ್ಪ ಅಂದ್ರೆ ಮಾರ್ಚ್ 22, 2026. ಯಾಕಪ್ಪ ಅಂದ್ರೆ ಇದೇ ದಿನ ನಿಮ್ಮ ಮಕ್ಕಳ ಭವಿಷ್ಯ ನಿರ್ಧರಿಸುವ ಪ್ರವೇಶ ಪರೀಕ್ಷೆ ನಡೆಯಲಿದೆ. ಸಮಯ ಯಾವಾಗಪ್ಪ ನಡೆಯುತ್ತೆ ಎಕ್ಸಾಮ್ ಅನ್ನೋದಾದ್ರೆ ಬೆಳಗ್ಗೆ 10:30ಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಪರೀಕ್ಷೆ ಇರುತ್ತದೆ. ಗಮನಿಸಿ, ವಿದ್ಯಾರ್ಥಿಗಳು ನಿಯಮಿತವಾಗಿ ಅರ್ಜಿ ಪರಿಶೀಲನಾ ಸ್ಥಿತಿಯನ್ನ ಪರಿಶೀಲಿಸಿರಬೇಕು. ಆದರೆ ಎಷ್ಟು ಚೆನ್ನಾಗಿ ಓದಿದರೂ ಪರೀಕ್ಷಾ ಕೇಂದ್ರಕ್ಕೆ ಕಡ್ಡಾಯವಾಗಿ ಒಂದು ದಾಖಲೆಯನ್ನ ಒಯ್ಯದಿದ್ದರೆ ನಿಮ್ಮ ಮಗುವಿಗೆ ಪರೀಕ್ಷೆ ಬರೆಯಲು ಬಿಡುವುದಿಲ್ಲ. ಅದೇನು ಗೊತ್ತಾ? ಹೌದು, ಅದೇ ಡೌನ್ಲೋಡ್ ಮಾಡಿದ ಹಾಲ್ ಟಿಕೆಟ್ ನ ಪ್ರಿಂಟ್ಔಟ್. ಇದನ್ನ ಡೌನ್ಲೋಡ್ ಮಾಡುವುದು ಹೇಗೆ? ತುಂಬಾ ಸಿಂಪಲ್. ನಿಮ್ಮ ಬಳಿ ಮಗುವಿನ ಸ್ಯಾಟ್ಸ್ ನಂಬರ್ ಅಥವಾ ಅರ್ಜಿ ಸಂಖ್ಯೆ ರೆಡಿ ಇಟ್ಟುಕೊಳ್ಳಿ. ಸ್ಟೆಪ್ 1, ನಾವೇನಪ್ಪ ಮಾಡಬೇಕು, ಇದನ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಗೂಗಲ್ ನಲ್ಲಿ ಹೋಗಿ schooleducation.kar.nic.in ಅಂತ ಸರ್ಚ್ ಮಾಡಬೇಕಾಗತ್ತೆ. ಅದಾದ ಬಳಿಕ ಸ್ಟೆಪ್ 2 ನಲ್ಲಿ ನೀವೇನ್ ಮಾಡಬೇಕು, ವೆಬ್ಸೈಟ್ ನಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿ ಆದರ್ಶ ವಿದ್ಯಾಲಯ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ನಮ್ಗೆ ಅಲ್ಲಿ 2026-27ನೇ 6ನೇ ತರಗತಿಯ ಪ್ರವೇಶ ವಿಭಾಗ ಆಯ್ಕೆ ಮಾಡಬೇಕಾಗತ್ತೆ. ಅದಾದ ನಂತರ ಪ್ರವೇಶ ಪತ್ರಿಕೆ ಅಂತ ಇರುತ್ತೆ, ಅಲ್ಲಿ ಹಾಲ್ ಟಿಕೆಟ್ ಅಂತ ಇರುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ನೀವು ಅಲ್ಲಿ ಸಂಪೂರ್ಣವಾಗಿ ನಿಮ್ಮ ಮಗ ಅಥವಾ ಮಗಳ ಹಾಲ್ ಟಿಕೆಟ್ ಅನ್ನ ನೋಡಬಹುದು. ನಿಮ್ಮ ಸ್ಯಾಟ್ಸ್ ನಂಬರ್ ಅಥವಾ ಅರ್ಜಿ ಸಂಖ್ಯೆಯನ್ನ ಸೆಕ್ಯೂರಿಟಿ ಕೋಡ್ ಅಂದ್ರೆ ಅಲ್ಲಿ ಒಂದು ಕ್ಯಾಪ್ಚಾ ಕೋಡ್ ಇರುತ್ತೆ. ನಿಮ್ಮ ಅರ್ಜಿ ನಂಬರ್ ಅಥವಾ ಸ್ಯಾಟ್ಸ್ ನಂಬರ್ ನ ಹಾಕಿ ಅಲ್ಲಿ ಕ್ಯಾಪ್ಚಾ ಕೋಡ್ ನ ಹಾಕಿ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮ ಹಾಲ್ ಟಿಕೆಟ್ ಸ್ಕ್ರೀನ್ ಮೇಲೆ ಕಾಣುತ್ತೆ. ಅದನ್ನ ನೀವು ಪ್ರಿಂಟ್ ನ ಮಾಡಿಟ್ಕೊಳ್ಬೇಕು. ಗೊತ್ತಾಯ್ತಾ? ಹೆಚ್ಚಿನ ಪೋಷಕರು ಅಂದುಕೊಳ್ಳುವುದು ಪರೀಕ್ಷೆ ಬರೆದರೆ ಮುಗಿತು ಅಂತ. ಆದ್ರೆ ಪರೀಕ್ಷೆಯ ನಂತರ ಪ್ರಕ್ರಿಯೆ ಏನಪ್ಪಾ ಅನ್ನೋದಾದ್ರೆ ಮಾರ್ಚ್ 10, 2026ರಂತೂ ನಿಮ್ದು ಹಾಲ್ ಟಿಕೆಟ್ ಸ್ಟಾರ್ಟ್ ಆಗಿತ್ತು. ಅದಾದ ಬಳಿಕ ಮಾರ್ಚ್ 22ಕ್ಕೆ ಪರೀಕ್ಷೆ ಆಗತ್ತೆ. ಪರೀಕ್ಷೆ ಆದ ಬಳಿಕ ನಮ್ಗೆ ಏಪ್ರಿಲ್ 10, 2026ರಂದು ಅಂಕಗಳ ಪ್ರಕಟಣೆ ಆಗುತ್ತೆ. ಗೊತ್ತಾಯ್ತಾ? ಅದಾದ ಬಳಿಕ ಏಪ್ರಿಲ್ 25ಕ್ಕೆ ಮೊದಲ ಸುತ್ತಿನ ಹಂಚಿಕೆಗಳ ನಡೆಯುತ್ತೆ, ಅಂದ್ರೆ ಸೀಟುಗಳ ಹಂಚಿಕೆ ನಡೆಯುತ್ತೆ. ಅದಾದ ಬಳಿಕ ಮೇ 2ರವರೆಗೆ ಏಪ್ರಿಲ್ 25ರಿಂದ ಮೇ 2ರವರೆಗೆ ಮೊದಲ ಸುತ್ತಿನ ಪ್ರವೇಶ ಪ್ರಕ್ರಿಯೆ ಇರುತ್ತೆ. ನಂತರ ಬಳಿಕ ನಮ್ಗೆ 2ನೇ ಸುತ್ತು ಶುರುವಾಗುತ್ತೆ. ಪರೀಕ್ಷೆ ಬರೆದ ನಂತರ ನೀವು ಎಷ್ಟೆಲ್ಲ ಅಲರ್ಟ್ ಆಗಿರ್ಬೇಕು ಅನ್ನೋದಾದ್ರೆ ಗೊತ್ತಾಯ್ತಾ? ನಮ್ಗೆ ಏನೇನೆಲ್ಲ ಮಾಹಿತಿ ಇರ್ಬೇಕಿತ್ತು. ನಾವು ಆದರ್ಶ ವಿದ್ಯಾಲಯ ಅರ್ಜಿಯನ್ನ ಸಲ್ಲಿಸಿದ್ವಿ. ನಮ್ಗೆ ಮಾರ್ಚ್ 10ರಿಂದ ಮಾರ್ಚ್ 22ರವರೆಗೆ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಆಲ್ರೆಡಿ ನಿಮ್ಗೆ ತಿಳಿಸಿದ್ದೀನಿ ಯಾವ ತರ ನಾವು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿ, ನಾನು ಲೈವ್ ನಲ್ಲಿ ನಿಮಗೆ ತೋರಿಸಿಕ್ಕೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನಾವು ವಿಡಿಯೋದ ಆರಂಭದಲ್ಲಿ ಹೇಳ್ತೆ, ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಈ ವಿಡಿಯೋದಲ್ಲಿ ಪರಿಹಾರ ಆಗತ್ತೆ ಅಂತ. ನಾವೆಲ್ಲ ಈ ವಿಡಿಯೋದಲ್ಲಿ ಏನೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಅಂದ್ರೆ ಪರೀಕ್ಷೆಯ ದಿನಾಂಕಗಳು, ಪರೀಕ್ಷೆಯ ಹಾಲ್ ಟಿಕೆಟ್ ಯಾವಾಗ, ಮತ್ತೆ ಆಯ್ಕೆ ಪ್ರಕ್ರಿಯೆ ಯಾವ ತರ ಇರುತ್ತೆ, ಮತ್ತು ಯಾವಾಗ ಸೀಟ್ ಹಂಚಿಕೆ ಶುರುವಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ಗೊತ್ತಾಯ್ತಾ? ನವೋದಯ, ಮೊರಾರ್ಜಿ ದೇಸಾಯಿ ಅಥವಾ ನೀವೇನಾದ್ರೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗಳಿಗೆ ತರಬೇತಿಗಳಿಗೆ ಹುಡುಕ್ತಿದ್ರೆ ನಮ್ಮ ಕಿರಣ್ ಎಂಟ್ರೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದ್ರೆ ನಾವು ಈ ಚಾನಲ್ ನಲ್ಲಿ ನಿಮ್ಮ ಮಕ್ಕಳ ಪರೀಕ್ಷೆಗಳಿಗಾಗಿ ನಾವು ಉಪಯುಕ್ತ ವಿಡಿಯೋಗಳನ್ನ ಹಾಕ್ತಿವಿ. ಈ ವಿಡಿಯೋದಿಂದ ನಿಮ್ಮ ಮಕ್ಕಳ ಭವಿಷ್ಯ ಉತ್ತಮ ಗುಣಮಟ್ಟಕ್ಕೆ ಸೇರಬಹುದು. ನಿಮ್ಮ ಸ್ನೇಹಿತರೊಂದಿಗೂ ಈ ವಿಡಿಯೋನ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಕಾರಣಕ್ಕೂ ಎಲ್ರಿಗೂ ಹೇಳೋದನ್ನ ಮರಿಬೇಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆಗಳು. ಜೈ ಹಿಂದ್, ಜೈ ಕರ್ನಾಟಕ.